ಕೇರಳದ ಅಟ್ಟಪಾಡಿ ಮುಕ್ಕಾಲಿಯ ಹಲ್ಲೆ ಕೊಲೆ ಕೇಸ್, ಬುಡಕಟ್ಟು ಯುವಕ ಮಧು ಮೇಲಿನ ಗುಂಪು ದಾಳಿ ಕೇಸ್ ಇದು. ಬಹುಶಃ ಈ ಕೇಸು ನಿಮಗೆ ಒಂದು 12 ವರ್ಷಗಳ ಹಿಂದಕ್ಕೆ ಹೋಗಬೇಕಾಗತ್ತೆ. ನೀವು ನಡೆಯಬಾರದಂಥ ಒಂದು ಘಟನೆ. ಅನ್ನ ಕದ್ದುಬಿಟ್ಟಿದ್ದ ಅಂತ ಈ ಮಧುವನ್ನು ಅಸಹಾಯಕ, ನಿಶ್ಯಕ್ತ, ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥ ಯುವಕನನ್ನು ಈ ಜಾಲಿಗೆ ಬಂದಿರ್ತಾರಲ್ಲ ಆ ಹುಡುಗರು ಸೇರಿ ಹೊಡೆದೇ ಸಾಯಿಸಿರ್ತಾರೆ ರೀ. ಅನ್ನ ಅವನಿಗಿನ್ನೂ ಜೀರ್ಣ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಏನು ಒಂದೇ ಒಂದು ಕವರಲ್ಲಿ, ಒಂದು ಪಾಕೆಟಲ್ಲಿ ಸ್ವಲ್ಪ ಅನ್ನ ಇರುತ್ತೆ ನೋಡಿ. ಈ ಹುಡುಗ ಇವನು ಬಹುಶಃ ಈ 12 ವರ್ಷಗಳ ಹಿಂದಿನ ಒಂದು ಘಟನೆ. ಮನುಕುಲ ಯಾವತ್ತೂ ಮರೆಯಲ್ಲ ಆ ಒಂದು ಘಟನೆನ, ಮರೆಯಬಾರದು. ಇಷ್ಟು ಅನ್ನ ರೀ, ಇಷ್ಟ ಹಸಿವಿಗೆ ಅದನ್ನು ತೊಗೊಂಡು ತಿಂದುಬಿಟ್ಟಿರ್ತಾನೆ ಅಂಥೇಳಿ ಅವನಿಗೆ ಸಾಯುವಂತೆ ಹೊಡೆದಿರ್ತಾರೆ. ಪಾನಮತ್ತರಾಗಿದ್ದರೋ ಇನ್ನೇನು ಕರ್ಮನೋ ಗೊತ್ತಿಲ್ಲ ನಮಗೆ. ಕೇರಳ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದ್ದೆಲ್ಲ, ಹ್ಯಾಟ್ಸ್ ಆಫ್ ರೀ ಕೇರಳ ಹೈಕೋರ್ಟ್ಗೆ, ಆ ನ್ಯಾಯಮೂರ್ತಿಗಳಿಗೆ. ಐತಿಹಾಸಿಕ ತೀರ್ಪು ಕೊಟ್ಟಿದೆ. 12 ಮಂದಿ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರೋದು ಕೇರಳದ ಕೋರ್ಟ್. ಪ್ರತಿಯೊಬ್ಬರಿಗೂ ತಲಾ 2 ಲಕ್ಷ ರೂಪಾಯಿ ದಂಡವನ್ನು ಹಾಕಿದ್ದಾರೆ ಕೋರ್ಟ್. ಲೇಟಾಗಿರಬಹುದು ಅವನಿಗೆ ನ್ಯಾಯ ಸಿಕ್ಕಿರೋದು, 12 ವರ್ಷ ಆಯಿತು. ಮೃತ ಮಧು ಕುಟುಂಬ ಮೇಲ್ಮನವಿ ಸಲ್ಲಿಸಿರುತ್ತೆ ಕೇರಳದ ಹೈಕೋರ್ಟ್ಗೆ. ಮೇಲ್ಮನವಿಯನ್ನು ಆಲಿಸುತ್ತೆ ಹೈಕೋರ್ಟ್. ಮಹತ್ವದ ತೀರ್ಪು ಕೊಟ್ಟಿದೆ. ಪ್ರಕರಣದ 16ನೇ ಆರೋಪಿ ಮುನೀರ್ಗೆ 1 ವರ್ಷದ ಜೈಲು ಶಿಕ್ಷೆ ಆಗಿದೆ ಇಲ್ಲಿ. ಇನ್ನು ಪ್ರಕರಣದ ಪ್ರಥಮ ಆರೋಪಿ ಹೈಕೋರ್ಟಿಂದ ಖುಲಾಸೆಯಾಗಿದ್ದಾನೆ. ಆರೋಪಿ ಹುಸೇನನ್ನು, ಈ ಆರೋಪಿ 1, ಆರೋಪಿ 2, ಆರೋಪಿ 3 ಅಂತ ಇದೆಯಲ್ಲ, ಅದು ಅವರವರು ಮಾಡಿರುವ ಅಪರಾಧಗಳ ತೀವ್ರತೆ ಆಧರಿಸಿ ಅವ್ರನ್ನ ಆರೋಪಿಯನ್ನಾಗಿಸಿರುವಂಥ ನಂಬರ್ ಅಲ್ಲ ಅದು. ಅದೊಂದು ಕ್ರಮ ಸಂಖ್ಯೆ ಅಂತ ಮಾತ್ರ ಕನ್ಸಿಡರ್ ಮಾಡಬೇಕು. ಅಪರಾಧ ತೀವ್ರತೆ ಜಾಸ್ತಿ ಇದ್ದರೆ ಅವನು A1 ಮಾಡಿಬಿಡ್ತಾರೆ, ತೀವ್ರತೆ ಕಡಿಮೆ ಇದ್ದುಬಿಟ್ರೆ A20 ಮಾಡಿಬಿಡ್ತಾರೆ. ಅಲ್ಲ, ಅದೇನೋ ಒಂದು ಕ್ರಮ ಸಂಖ್ಯೆ. ಫಸ್ಟ್ ಯಾರ್ಯಾರಪ್ಪ ಏನಾಯಿತು ಅಂತ ಬರ್ಕೊಂಡು ಹೋಗ್ತಾರಲ್ಲ, ಆ ರೀತಿಯಲ್ಲಿ ಇಲ್ಲಿ A1 ಮೇಲೋ A16 ಮೇಲೋ ಅಂತ ನಾವು ಚೆಕ್ ಮಾಡಿಕೊಂಡಾಗ A16ಗೆ 1 ವರ್ಷ ಕೊಟ್ಟಿದ್ದಾರೆ. A1 ಖುಲಾಸೆನೇ ಆಗಿದ್ದಾನೆ. ಉಳಿದವರೆಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿದೆ. ಈ ಹುಡುಗ ಅವರೆಲ್ಲೋ ಒಂದು ಕಡೆ ಒಂದು ಕಾಡಲ್ಲಿ ಇರ್ತಾರೆ ರೀ, ಕಾಡು ಥರದೊಂದು ಪ್ರದೇಶದಲ್ಲಿ ಟ್ರಿಪ್ಗೋ ಜಾಲಿಗೋ ಬಂದಿರ್ತಾರೆ. ಅಲ್ಲಿ ಬಂದಿದ್ದಾಗ ಇವನು ಅಲ್ಲೇ ಬುಡಕಟ್ಟು ಹುಡುಗ ಅಲ್ವಾ, ಓಡಾಡ್ತಾ ಇದ್ದ. ಹಸಿವಾಗ್ಬಿಟ್ಟಿರುತ್ತೆ ಇವನಿಗೆ. ಒಂದೇ ಒಂದು ಹಿಡಿ ಅನ್ನ ತಿಂದುಬಿಟ್ಟಿರ್ತಾನಲ್ಲಿ ಆ ಒಂದು ಪೊಟ್ಟಣದಿಂದ. ಅಷ್ಟೇ ವಿಷಯ, ಹೊಡೆದು ಸಾಯಿಸಿರ್ತಾರೆ. ದೇಶಾದ್ಯಂತ ಸಂಚಲನ ಸೃಷ್ಟಿಯಾಗಿತ್ತು ಈ ಒಂದು ಇಡೀ ಕೇಸು. ಇವತ್ತು ಬಹುಶಃ ಆ ಹುಡುಗನ ಆತ್ಮಕ್ಕೆ ಒಂದು ಶಾಂತಿ ಸಿಕ್ಕಿರಬಹುದು.